ಈ ರೀತಿ ರೈತ ನಮ್ಮ ದೇಶದ ಬೆನ್ನೆಲುಬಿದ್ದಂತೆ. ಅವನನ್ನ ನಾವೆಲ್ಲರೂ ಕೂಡ ಪ್ರೀತಿಸಬೇಕು. 7ನೇ ಕ್ಲಾಸ್ ರಶ್ಮಿತಾ ಬೆಸ್ಟ್ ಡ್ಯಾನ್ಸ್ ಮಾಡ್ತಾವಲೆ. ಇದು ಎಂತ ಡ್ಯಾನ್ಸ್ ಮಕ್ಕಳೇ, ಕೊನೆ ಪಾಠ ತುಂಬಾ ಚೆನ್ನಾಗಿದೆ, ಒಂಚೂರು ನೋಡಿ. ಪೇಮೆಂಟ್ ಆಯ್ತಾ? ಪೇಮೆಂಟ್ ಆಯ್ತಾ? ಪೇಮೆಂಟ್ ಆಯ್ತಾ? ಇಲ್ಲ, ಮಕ್ಕಳು ಶೋ ಮುಗಿಗಿಂತ ಮುಂಚೆನೆ ಎದ್ದು ಹೋಗ್ಬಿಟ್ರು. ಒಂದು ಕಾಲ ಇತ್ತು, ನಾಟಕ ನೋಡೋದಕ್ಕೆ ಜನ ಹುಚ್ಚೆದ್ದು ಕುಳ್ಕೊತಿದ್ರು. ಆದ್ರೆ ಇವಾಗಿನ ಮಕ್ಕಳಿಗೆ ಬೇಸತ್ತು ಹೋಗಿದೆ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಏನ್ ಸರ್ ತಾಳ್ಮೆ ಇರಲಿ ಅಂತೀರಾ? ಪೇಮೆಂಟ್ ಕೊಡಕ್ಕೆ ಮುಂದೆನೂ ಬರ್ತಿಲ್ಲ. ಇದು ಕಾಲಗಳ ಬಡಕ. 2 ದಿನದಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ. 2 ವರ್ಷದಲ್ಲೇ ಸರಿ ಹೋಗಿಲ್ಲ, ಇನ್ನು 2 ದಿನದಲ್ಲಿ ಏನಾಗುತ್ತೆ? ಇದೆಲ್ಲ ನೋಡಿದ್ರೆ ವೀಕ್ಷಕರನ್ನು ಕೈಕಾಲು ಮೂಳೆನೇ ಮುರಿತಾರೆ. ಒಂದು ಅವಕಾಶ ಕೊಡಿ, ಒಂದು ಹೊಸ ನಾಟಕವನ್ನ ರಚಿಸಿದ್ದೇನೆ. ಇಷ್ಟರಲ್ಲೇ ಅದು ಸರಿ ಆಗುತ್ತೆ. ನಾವು ಹಾಕಿದ ಎಲ್ಲ ದುಡ್ಡು ಕೂಡ ವಾಪಸ್ ಬಂದೇ ಬರುತ್ತೆ. ಸ್ವಾಮಿ, ಈಗಿನ ಕಾಲವರಿಗೆ ಬೆಲೆನೇ ಇಲ್ಲ. ಬೆಲೆ ಸಿಗ್ತಾ ಇಲ್ಲ. ಏನು ಬೇಕು? ನಾಟಕ ಮಾಡಿದ್ನಲ್ಲ ಶಾಲೆ ಒಳಗೆ 3ನೇ ಪ್ರೈಸ್ ಬಂದಿದೆ. ನೀವು ಖುಷಿ ಆಯ್ತಾ? ಶಿವ, ನಿನ್ ನಾಟಕ ನೋಡೋದಕ್ಕೆ ಯಾರು ಕೂಡ ಬರೋದಿಲ್ಲ ಶಿವ, ಯಾರು ಬರೋದಿಲ್ಲ ಶಿವ, ಬರೋದಿಲ್ಲ ಶಿವ, ಬರೋದಿಲ್ಲ, 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 ಬರೋದಿಲ್ಲ. ಇದೇ ಪೇಪರ್ನಲ್ಲಿ 3 ಪ್ರೀತಿ ಸಂಬಂಧಗಳು ಸೂಪರ್ ಹಿಟ್ ಫಿಲಮಿನ ಸೂತ್ರ. ಏನಪ್ಪ ಇವತ್ತೊಂದು ದಿನ ಯಾವ ಪೇಪರ್ದಲ್ಲಿ ನೋಡಿದ್ರೆ ಬರೀ ಪ್ರೀತಿ ಪ್ರೇಮ ಇದನ್ನ ಬಿಟ್ಟು ಏನು ಕೂಡ ನೋಡೋ ಹಾಗೇನೇ ಇಲ್ಲ. ಸಂಬಂಧಗಳ ಬಗ್ಗೆ ಏನಾದರೂ ಬರಿಬೇಕು. ಏನು ಬರಿಬಹುದು ಅಂದರೆ ಮದುವೆ ಬಗ್ಗೆ ಏನಾದರೂ ಬರಿಬೇಕು. ಮದುವೆ ಮತ್ತು ಸಂಬಂಧಗಳು ಈಗಿನ ಜಗತ್ತಿಗೆ ಬೇಕಾಗಿದ್ದು ಏನಾದರೂ ಬರಿಬೇಕಲ್ಲ. ಮ್ಯಾರೇಜ್ ಬಗ್ಗೆ ಏನಾದರೂ ಬರಿಬೇಕಂದ್ರೆ ಮ್ಯಾರೇಜ್ ಅನ್ಲಿಮಿಟೆಡ್ ಇದು ಬೆಸ್ಟ್ ಆಗಿರುತ್ತೆ. ಅಂದರೆ ಈಗಿನ ಜನಕ್ಕೆ ಇದು ತುಂಬಾ ಇಷ್ಟ ಆಗುತ್ತೆ. ಹೌದು, ಇದನ್ನು ಬರಲೇಬೇಕು. ಮ್ಯಾರೇಜ್ ಅನ್ಲಿಮಿಟೆಡ್. ಸಿಕ್ತು ಸಿಕ್ತು. ಏನೋ 10 ವರ್ಷದ ಹಳೆ ಬಣ್ಣ ಸಿಕ್ತಾ? ಇಲ್ಲ, ಹೊಸ ನಾಟಕದ ಹೊಸ ಆಲೋಚನೆ ಸಿಕ್ತು. ಅದೇನ್ ಗೊತ್ತಾ? ಮ್ಯಾರೇಜ್ ಅನ್ಲಿಮಿಟೆಡ್. ಮತ್ತೆ ಅದೇ ಪ್ರೀತಿ, ಅದೇ ಹಾಸ್ಯ, ಫ್ಲಾಪ್ ಗ್ಯಾರಂಟಿ. ಇಲ್ಲ, ಇದೊಂದ್ ಸಾರಿ ನನ್ನ ಮೇಲೆ ನಂಬಿಕೆ ಇಡಿ. ನಾನು 100% ಅದನ್ನ ಸಕ್ಸಸ್ ಮಾಡೇ ಮಾಡ್ತೀನಿ. ಮತ್ತೆ ಫ್ಲಾಪ್ ಆದ್ರೆ? ಇಲ್ಲ, ಇಷ್ಟು ವರ್ಷ ನನ್ನ ಜೊತೆ ಕೆಲಸ ಮಾಡಿದ್ದೀರಿ. ಈ ನಾಟಕ ನಮ್ಮ ಜೀವನದ ಎಲ್ಲಾ ಆಗುಗಳನ್ನ ತುಂಬಿಕೊಡುತ್ತೆ. ಓಕೆ ಸರ್, ನೀವು ಮಾಡ್ತೀನಂದ್ರೆ ನೋಡ್ತೀನಿ.
ಅಲ್ಲೋ ಶಿವಾಂದ್ ಅನ್ಲಿಮಿಟೆಡ್ ಮ್ಯಾರೇಜ್ ಐತಂತ ನೋಡಾಕ್ ನೀವೇನ್ರ ಹೊಂಟಿರ? ಏ ಹೋಗುನು ಸೂಪರ್ ಐತಂತ ಮಲ್ಯ. ಏ ಬಿಡ್ಸಿ ಹೋಗುನು. ಗಾಡಿ ಹತ್ರ ಎಲ್ಲರೂ ಎಲ್ಲ ಮಾಡ್ರಿ. ಗೌಡರಿ ಶಿವ ಸಂಸ್ಕೃತಿ ಕೆಡ್ಸ್ತಾ ಇದ್ದಾನೆ. ಅದಕ್ಕೆ ಒಂದ್ ಏನಾರ ಒಂದ್ ದಾರಿ ನೋಡಿರಿ ಗೌಡ್ರಿ, ನೋಡಿರಿ. ನಿಮಗೇನ್ ತಿಳ್ತೈತಿ? ಅವ್ನು ಹಾಕ್ಬಿಡ್ರಿ. ಆ ಶಿವಾಣಿಗೆ ನಾನ್ ನೋಡ್ಕೊಂತೇನೆ. ಶಿವ ಶಿವ ಏನು ಏನಾಯ್ತು? ಅರೇ ನಿಲ್ಲು, ಊರಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಂಗೆ? ಏನ್ ನಡೀತಾ ಇದೆ? ನಿನ್ ಶೋ ನೋಡಿ ಅವ್ರು ನಿನ್ನ ಬಡಿಯಲಿಕ್ಕೆ ಬರ್ತಿದ್ದಾರೆ. ಹೋಗೋ, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನೊಬ್ಬ ಸೂಪರ್ ಸ್ಟಾರ್ ಆಗ್ಬೇಕಂತ ಮಾಡಿದ್ದೇನೆ, ಹಾಗೆ ಆಗ್ತೀನಿ. ಯಾರಿಗೋಸ್ಕರನೂ ತಲೆ ಕೆಡ್ಸ್ಕೊಳ್ಳಿಲ್ಲ. ಹೋಗೋ ಹೋಗೋ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ? ಎಸ್, ಒಂದು ಪ್ರೀತಿ ಇಂಜೆಕ್ಷನ್ ಮಾಡ್ಕೊಂಡ್ಬಿಟ್ರೆ 3 ಅಫೇರ್ಗಳನ್ನ ಎಂಜಾಯ್ ಮಾಡುವಂತ ಶಕ್ತಿ ನನ್ನೊಳಗಿದೆ ಅಲ್ವಾ ಅಮ್ಮ? ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇಲ್ವಾ? ಚೆನ್ನಾಗಿ ಕಾಣ್ತಾ ಇಲ್ವಾ? ಹೇಳಮ್ಮ. ಚೆನ್ನಾಗಿ ಕಾಣ್ತಾ ಇಲ್ವಾ ನಾನು? ಹೇಳಮ್ಮ. ಓ, ಯಾರು ಬಂದಿರ್ಬೋದು? ಹಾ ಅಮ್ಮ, ನನ್ನ ಫ್ಯಾನ್ಸ್ ಬಂದಿರ್ಬೋದು. ತುಂಬಾ ಫ್ಯಾನ್ಸ್ ಆಗಿದ್ದಾರೆ ಇತ್ತೀಚೆಗೆ ನನಗೆ. ಅವ್ರು ಭೇಟಿ ಆಗ್ಲೇಬೇಕು. ಯಾರು? ಏನ್ ಕೆಲ್ಸ? ನಮ್ಮ ಸಂಸ್ಕೃತಿ ಹಾಳು ಮಾಡಿ ಏನ್ ಕೆಲಸ ಆಗ್ತೀವಿ? ಹೊಡ್ರಿ. ಅಮ್ಮ, ನೀನು ಹೇಳ್ತಾ ಇದೆಯಲ್ಲಮ್ಮ, ನಾನೊಬ್ಬ ದೊಡ್ಡ ಕಲಾವಿದನಾಗ್ತೀನಂತ. ಆದ್ರೆ ನನ್ನನ್ನು ಯಾರು ಕೂಡ ಇಷ್ಟಪಡ್ತಾನೆ ಇಲ್ಲಮ್ಮ, ಇಷ್ಟಪಡ್ತಾನೆ ಇಲ್ಲ. ಈ ಜಗತ್ತೇ ಒಂದು ನಾಟಕ ರಂಗ ಅಮ್ಮ. ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಯಾರು ಕೂಡ ಈ ಜಗತ್ತಿನಲ್ಲಿ ನನ್ನನ್ನು ಇಷ್ಟಪಡ್ತಾನೆ ಇಲ್ಲಮ್ಮ. ಯಾಕಮ್ಮ? ಯಾಕೆ ಹೀಗೆ ಅಮ್ಮ? ಈ ಜಗತ್ತು ನನ್ನನ್ನು ಇಷ್ಟಪಟ್ರೆ ನಾನು ಅದನ್ನು ಇಷ್ಟಪಡ್ತಾ ಇದ್ದೆ. ಆದ್ರೆ ಈ ಜಗತ್ತು ನನ್ನನ್ನು ಇಷ್ಟಪಡದೇ ಇದ್ರೂ ಕೂಡ ನಾನು ಮಾತ್ರ ನಾಟಕ ಮಾಡೇ ಮಾಡ್ತೀನಮ್ಮ. ನಿಜವಾಗ್ಲೂ ನಾಟಕನ ಮುಂದುವರ್ಸ್ತೇನಮ್ಮ, ಮುಂದುವರ್ಸ್ತೇನೆ. ದೊಡ್ಡ ಕಲಾವಿದ ಆಗ್ತೇನೆ, ಎಲ್ಲರಿಗೂ ನಗಿಸ್ತೇನೆ. ಆಯ್ತು ಮಗು, ಈಗ ದೊಡ್ಡವಾದಿಂದ ದೊಡ್ಡ ಕಲಾವಿದ ಆಗೋಂತೆ ಈಗ ಮಕ್ಕಳು ಆರಾಮ್ ಸರಿ ಮಗು.